ಈ ಸಭೆ ಅಭಿವೃದ್ಧಿಯ ಸಭೆ. ಈ ಕಾರ್ಯಕ್ರಮ ಯಾರದೇ ಅಸ್ತಿತ್ವಕ್ಕೆ, ಯಾರಿಗೆ ಸವಾಲಿಗೆ ಕರೆದಂಥ ಸಭೆ ಅಲ್ಲ. 23ನೇ ಇಸ್ವಿನಲ್ಲಿ ಕರ್ನಾಟಕದ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ. ಜನರ ಶಕ್ತಿಯನ್ನು ಬಳಸಿ ಜನರಿಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಶಕ್ತಿ ಯೋಜನೆ ಮೂಲಕ ಕರ್ನಾಟಕದ ಸರ್ಕಾರ ಕಾರ್ಯವನ್ನು ಮಾಡ್ತಾ ಇದೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಎದ್ದು ನಿಂತು ಭಾರತದ ಸಂವಿಧಾನದ ಪೀಠಿಕೆಯ ನಿರ್ದೇಶನ ತತ್ವಗಳನ್ನು ಪಠಿಸಿದ್ದೇವೆ. ಸ್ವಾತಂತ್ರ್ಯದ ಉದ್ದೇಶಕ್ಕೆ, ಸಂವಿಧಾನದ ಆಶಯಗಳಿಗೆ ಮತ್ತು ನಿರ್ದೇಶನಗಳ ತತ್ವಗಳಿಗೆ ಬದ್ಧರಾಗಿ ಕೆಲಸ ಮಾಡಿರತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ, ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಪಕ್ಷ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ, ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರಿಗೆ, ಸನ್ಮಾನ್ಯ ಸೋನಿಯಾ ಗಾಂಧಿಯವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮೈಸೂರು ನಗರ ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಅಭಿವೃದ್ಧಿಯನ್ನು ಕಂಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ, ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಲ್ಲಿ, ಸಮಾನತೆಯಲ್ಲಿ ನಂಬಿಕೆಯನ್ನು ಇಟ್ಟು ಜನರಿಗೆ ಕೊಟ್ಟಂಥ ಚುನಾವಣಾ ಆಶ್ವಾಸಗಳನ್ನು ಈಡೇರಿಸಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳು ಯಾವುದೇ ಪಕ್ಷದ ಸದಸ್ಯರಿಗೆ ಕೊಟ್ಟವಲ್ಲ, ಯಾವುದೇ ಧರ್ಮ ಅಥವಾ ಜಾತಿಗೆ ಕೊಟ್ಟದ್ದಲ್ಲ. ಕೋಟ್ಯಾಂತರ ಜನರು ಮಾಸಿಕವಾಗಿ ನಿರ್ದಿಷ್ಟವಾದಂಥ ಆದಾಯಗಳೇ ಇಲ್ಲದೆ ಜೀವನ ನಡೆಸುವಂಥ ಜನ ಸಮುದಾಯಗಳಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ಕೊಡಲಿಕ್ಕೆ ಸಂವಿಧಾನದ ಸಮಾನತೆ ಮತ್ತು ಸಮಾನ ಅವಕಾಶಗಳು, ಘನತೆ ಮತ್ತು ಗೌರವದಿಂದ ಬದುಕುವಂಥ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಕೊಟ್ಟಂಥ ಸಂವಿಧಾನದ ಆಶಯಗಳ ಜಾರಿಯ ನಿರ್ಧಾರ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯರ ಸರ್ಕಾರ, DK ಶಿವಕುಮಾರ್ ಸರ್ಕಾರ ಮತ್ತು ಖರ್ಗೆಜಿಯವರ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತದೆ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಜಿಲ್ಲಾ ಆಡಳಿತ ವ್ಯವಸ್ಥಿತವಾಗಿ ಈ ಯೋಜನೆಗಳ ಅನುಷ್ಠಾನಗಳನ್ನು ಮಾಡಿ ಜನರಿಗೆ ಕೊಟ್ಟಂಥ ಮಾತುಗಳನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾರು ಕೆಲಸ ಮಾಡಿಲ್ವೋ ಅವರು ಮಾತುಗಳ ಮೂಲಕ ಮೈ ಪರಿಚಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡಿದ್ದೇವೆ ಅಂತ ಇಂಥ ದಾಖಲಾತಿಗಳು ಗುರುತನ್ನು ಸೋರಿಸಿದ್ರೆ ಖಂಡಿತವಾಗಿ ಗುಣಕ್ಕೆ ಮತ್ಸರ ಇಲ್ಲ, ಅದನ್ನು ಟೀಕೆ ಮಾಡೋದಿಲ್ಲ. ಕೆಲಸನೇ ಮಾಡದೇನೆ, ಅಭಿವೃದ್ಧಿಯನ್ನೇ ಕಾಣದೆ ರಾಜಕೀಯ ಕಾರಣಕ್ಕೆ ಮಾತಾಡಬೇಕು ಅನ್ನೋರ ಮಾತನ್ನು ನಿಲ್ಲಿಸಿ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸೋಣ. 3 ವರ್ಷಗಳ ಮುಗಿದ ಅವಧಿಯಲ್ಲಿ ಜನರಿಗೆ ಕೊಟ್ಟಂಥ ಆಶ್ವಾಸನೆಗಳನ್ನು ಈಡೇರಿಸಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೆದಿದ್ದೇವೆ. ನಾವು ಏನು ಹೇಳಿದ್ದೇವೆ ಅದನ್ನು ಮಾಡಿದ್ದೇವೆ, ನಾವು ಏನು ಮಾಡಿದ್ದೇವೆ ಅದನ್ನು ಹೇಳ್ತಾ ಇದ್ದೇವೆ. ಸಿದ್ದರಾಮಯ್ಯನವರು